ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್ಸ್ ಆನ್ ದ ಯೂಟ್ಯೂಬ್ ಚಾನೆಲ್. ಇಲ್ಲೇ ನಾಕ್ಸಂದ್ರ ನೀರು ನೈಟ್ ಶಿಫ್ಟ್ ಪ್ರೋಟೀನ್ ಗೈಸ್ ಫುಲ್ ಓವರ್ ರೆಡಿ ಆಗಿ ಅವೆಲ್ಲ ತೋರ್ಸಕ್ಕೆ ನನಗೆ ಇಷ್ಟ ಆಗಲ್ಲ. ಕುಂದ್ರಿಲ್ಲ ಮಟ್ಟ ಕೇಳಿ ಇಷ್ಟೊತ್ತು ವಿಡಿಯೋ ಮಾಡ್ತಾ ಎಸ್ ಗೈಸ್ ಇವಾಗ ನಮ್ಮ ಮನೆಗೆ ಪೂಜೆ ಬರ್ತಾ ಇದ್ದಾಳೆ. ಸೊ ಬನ್ನಿ ಅವಳಿಗೆ ವೆಲ್ಕಮ್ ಮಾಡೋಣ. ನಾನು ನೋಡಿದ್ರೆ ಇದೇ ಟೈಮಲ್ಲಿ ನೆಲ ಒರೆಸ್ಕೊಂಡು ಕೂತಿದ್ದೀನಿ. 4 ಗಂಟೆ ಆಗ್ತಾ ಬಂತು. ಸೊ ಯಾ ಎಸ್ ಇವಾಗ ಬಂತು, ಆಮೇಲೆ ಮಾಡ್ತೀನಿ. ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಪಲ್ಯ ಇತ್ತು, ಸೊ ಹಾಗಾಗಿ ಅದನ್ನು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಅಮ್ಮನೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಗೊತ್ತಿಲ್ಲ, ನಾನು ಏನಾದರೂ ಮಾಡ್ತಿದ್ರೆ ನೋಡ್ಕೊಂಡು ಇರೋಕ್ಕಾಗಲ್ಲ, ಏನಾದರೂ ಒಂದು ಬಂದು ಹೆಲ್ಪ್ ಮಾಡ್ತಾನೇ ಇರ್ತಾರೆ. ಸೊ ಯಾ ಈಗ ಬೇಗ ಈರುಳ್ಳಿ ಕಟ್ ಮಾಡಿ ಪೂಜೆಗೆ ಒಂದು ಸ್ವಲ್ಪ ಟೇಸ್ಟ್ ಬಿಟ್ಟು, ಅವ್ಳಿಗೆ ನುಗ್ಗೆ ಸೊಪ್ಪೆಲ್ಲ ತಿಂದಿದ್ದಾಳೆಲ್ಲ ನಂಗೆ ಗೊತ್ತಿಲ್ಲ. ಸೊ ಕುಚ್ಚಲಕ್ಕಿ ಅನ್ನಕ್ಕೆ ಚೆನ್ನಾಗಿರುತ್ತೆ, ಸ್ವಲ್ಪ ಗ್ರೇವಿ ಥರ ಮಾಡಿದ್ರೆ. ಸೊ ನೋಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಮ್ಮ ಏನು ಕಿತಾಪತಿ ಮಾಡ್ತಿದ್ದೆ, ಅಲ್ಲೆಲ್ಲ ರೆಕಾರ್ಡ್ ಆಗ್ತಿದ್ದೀನಿ ಮಾತಾಡೋದು. ಇವಾಗ ಜೀರಿಗೆ ಸ್ವಲ್ಪ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇಲ್ಲಿ ತರಿಸಿ ಇಷ್ಟೊತ್ತು ವಿಡಿಯೋ ಮಾಡ್ತಾ ಇದ್ಲು, ಮುಖ ತೋರಿಸಿದ ತಕ್ಷಣ ಅಂತೆ. ಅಮ್ಮ ನೋಡ್ಕೊಳ್ಳಿ, ಎದಕ್ಕಂತ ಒಂದು ಚೂಡ್ತೀನಿ ಅಂತ. ಎಸ್, ಊಟ ರೆಡಿ ಆಯ್ತು. ಇವಾಗ ಕುಚ್ಚಲಕ್ಕಿ ಅನ್ನ, ಸೊಪ್ಪು ಸಾರು, ಸ್ವಲ್ಪ ತುಪ್ಪ, ಉಪ್ಪಿನಕಾಯಿ. ಈಗ ಟೇಸ್ಟ್ ನೋಡ್ತಾಳೆ ಹೇಗಿದೆ ಅಂತ. ಸ್ವಲ್ಪ ಆರಬೇಕು. ಕುತ್ಕೊಳೆ, ಕುತ್ಕೊ. ಅಯ್ಯೋ ನಾಚ್ಕೊಂತಾಳೆ ಇವಳು, ಫುಲ್ ನಾಚಿಕೆ ಹುಡುಗಿಗೆ. ಎಸ್, ಇವಾಗ ಅವಳು ಊಟ ಮಾಡಲಿ, ಡಿಸ್ಟರ್ಬ್ ಮಾಡೋದು ಬೇಡ. ಬೇಗ ತಿಂದು ಆಮೇಲೆ ವೈಶು ಬರ್ತಾಳೆ. ಸೊ ನೋಡೋಣ. ನಾನಿನ್ನ ವೆಲ್ಕಮ್ ಕೂಡ ಮಾಡಿಲ್ಲ, ಬಿಕಾಸ್ ನನ್ನ ಮನೇಲಿ ಹೆಂಗಿರ್ತೀನೋ ಹಂಗೆ ಇದ್ದೀನಿ. ಸೊ ಹಾಗಾಗಿ ಎಲ್ಲ ಬಿಚ್ಚಿಟ್ಬಿಟ್ಟಿದ್ದೀನಿ ಶೆಕೆಗೆ ಅಂದ್ಬಿಟ್ಟು. ನೋಡೋಣ, ಅವಳು ಬಂದಮೇಲೆ ಸ್ವಲ್ಪ ರೆಡಿ ಎಲ್ಲ ಹಾಕಿ ಸಿಗುವ. ಹೆಂಗಿದೆ ಕೈಯಲ್ಲಿ ತಿಂದು ನೋಡಿ, ಇನ್ನೂ ಟೇಸ್ಟ್ ಬೇರೆ. ಆರಿಸ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಇರುತ್ತಲ್ವಾ, ಸೊ ನುಗ್ಗೆ ಸೊಪ್ಪಿಂದು ಪಲ್ಯ ಅಂದರೆ ಸಾಂಬಾರು ಆಗೋಗ್ಬಿಟ್ಟಿರ್ತದು, ಸ್ವಲ್ಪ ನೀರು ಜಾಸ್ತಿ ಆಗೋಗ್ಬಿಟ್ಟು. ಹಾಗಾಗಿ ಹಂಗೆ ಮ್ಯಾನೇಜ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಸೊ ಗೈಸ್, ಇವಾಗ ಟೀ ಕುಡಿತಾ ಇದ್ದೀವಿ. ಚಿಪ್ಸು, ಟೀ ಮತ್ತು ಬಿಸ್ಕೆಟು ಎಷ್ಟು ತಿಂತಾರೆ. ಚಿಪ್ಸ್ ತೆಗಿ ಒಂಚೂರು, ಅಲ್ಲಿ ಶುಗರ್ಲೆಸ್ ಬಿಸ್ಕೆಟು. ಸೊ ಈಗ ತಿಂದ್ಬಿಟ್ಟು ಈ ಹುಡುಗಿಗೆ ಮಾಡೋ ಕೆಲಸ ಇಲ್ವಂತೆ. ಸೊ ಹಾಗಾಗಿ ನನಗೆ ಇಲ್ವಂತೆ, ವ್ಲಾಗ್ ಮಾಡ್ತಾ ಇರೋದಕ್ಕೆ ನನಗೆ ಕೆಲಸ ಇಲ್ವಂತೆ. ಆಮೇಲೆ ಕುತ್ಕೊಂಡು ನೋಡ್ದಾಗ ಹೇಳ್ತೀನಿ ನಿನಗೆ. ವ್ಲಾಗ್ ಬಿಟ್ಟ ಆಗ ವಯಸ್ಸಿದ್ ಕೇಳಿಲ್ಲ, ಸುಳ್ಳು ಹೇಳ್ಬೇಡಲ್ಲ. ನಾನು ಓಪನ್ ಮಾಡಿದ್ದೀನಿ. ಓಕೆ, ಕಿತ್ತಾಡುತ್ತಾಳಂಗೆ. ಈಗ ಇವ್ರಿಗೆ ರೊಟ್ಟಿ ಎಲ್ಲ ಪಾರ್ಸಲ್ ಮಾಡಿದ್ದೀನಿ. ರೊಟ್ಟಿ ಮತ್ತೆ ಸೊಪ್ಪಲ್ಯ, ಇಲ್ಲಿ ಸೊಪ್ಪು ಮತ್ತೆ 2 ಮೊಟ್ಟೆ.
2 ಮೊಟ್ಟೆ ಬೇಯಿಸಿದೀನಿ. ಸೊ ಅವ್ರಿಗೋಸ್ಕರ ಟಿಫನ್ ರೆಡಿ ಆಗಿದೆ. ಅವ್ರಿಗೂ ಅಲ್ಲಿ ಟೀ ಎಲ್ಲ ಕೊಟ್ಟಿದ್ದೀನಿ. ಸೊ ಅವರು ಕೂಡ ಕುಡಿತಾ ಇದ್ದಾರೆ. ಎಸ್, ಈಗ ಆಮೇಲೆ ಸಿಗ್ತೀವಿ. ಇವಾಗ ಸ್ವಲ್ಪ ಫ್ರೆಶ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಇವರಿಬ್ರು ವಾಕ್ ಮಾಡಿ ಬಂದಿದ್ದಾರೆ. ಪೂಜಾವ ಹಿಂಗ್ ಮಲ್ಕೊಂಡಿದ್ದಾಳೆ ಆರಾಮಾಗಿ. ಅವಳಿಗೆ ವಿಡಿಯೋ ಮಾಡ್ತಿದ್ರೆ ಭಾರಿ ಇದ್ ಮಾಡ್ಕೊಂತಾಳೆ ನೋಡಿ. ಇವಳು ವಾಕ್ ಮಾಡ್ಕೊಂಬಂದು ಟೀ ಬಿಸ್ಕೆಟ್ ತಿಂತಾವಳೆ. ಇವಾಗ ಅಮ್ಮ ಮನೆಗೆ ಹೋಗ್ತೀವಿ. ಟಿಫನ್ಗೆ ಅಲ್ಲೇ ಕರ್ದಿದ್ದಾರೆ. ನಮ್ಮಮ್ಮ ಮನೇಲಿದ್ರೆ ಒಂಚೂರು ಅಡುಗೆ ತಿಂಡಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮ್ಮಿಬ್ರಿಗೂನು ತಾನೇ. ಎಷ್ಟೇ ಆದ್ರೂ ಅಮ್ಮನೇ. ತರ ಯಾರು ಮಾಡಕ್ ಆಗಲ್ಲ. ಈಗ ಅಮ್ಮ ಏನೋ ಪಡ್ಡು ಮಾಡ್ತಾ ಇದ್ದಾರೆ. ಸೊ ಏನ ತಾಕತ್ತಿದ್ರೆ ಇಲ್ಲಿ ಮಾತಾಡು, ತಾಕತ್ತಿದ್ರೆ ಇಲ್ಲಿ ಮಾತಾಡು. ನಿಜವಾದ ಹೆಣ್ಣಾಗಿದ್ರೆ ಅಲ್ಲೆಲ್ಲ ಹಿಂದೆ ಮಾತಾಡ್ಬೇಡ. ಇಲ್ಲಿ ಹೇಳೀಗ. ಏನ್ ಡವ್ ಮಾಡ್ತೀನಿ ಏನಂದೆ? ಅಮ್ಮನೇ ತಾನೆ. ಇವಾಗ ಎಷ್ಟೇ ಮಾಡಿದ್ರೆ ಅಮ್ಮ ಅಲ್ವಾ? ಅದ್ರಲ್ಲಿ ಏನ್ ಡವ್ ಇದೆ? ನಾನ್ ಕೊಡ್ತೀನಿ. ಎಷ್ಟೇ ಇದ್ರುನು ಅಮ್ಮನ್ ತರ ಪ್ರೀತಿ ಯಾವಾಗಲೂ ಕೊಡಕ್ಕಾಗಲ್ಲ. ನನ್ ಪ್ರಕಾರ ಅಲ್ವೇನೆ? ಹೌದು. ನನ್ ಕೈಯಿಂದ ಇನ್ನೊಬ್ರಿಗೆ ಅಮ್ಮನ್ ಪ್ರೀತಿ ಕೊಡಕ್ಕಾಗಲ್ಲ. ಅವ್ರಿಗೆ ಆ ಫೀಲ್ ಇರಲ್ಲ. ನಾನು ಎಷ್ಟೇ ಇದ್ ಮಾಡಿದ್ರು ಅವ್ರಿಗೆ ಆ ಫೀಲೇ ಇರಲ್ಲ. ಅವ್ರಿಗೆ ಅದಿದೆ ಬೇರೆ. ಎಸ್ ಗೈಸ್, ಈಗ ಅಮ್ಮ ಏನೋ ಕಾಯಿ ತಗೊಂಬ ಅಂತ ಇತ್ತು. ಸೊ ಕಾಯಿ ಏನೋ ಹಾಳಾಗ್ಬಿಟ್ಟಿದೆ ಅಂತ ಇತ್ತು. ಸೊ ಹಾಗಾಗಿ ಇಲ್ಲಿಂದ ಒಂದ್ ಕಾಯಿ ತಗೊಂಡೋಗಿ ಪಡ್ಡುಗೆ ಚಟ್ನಿ ಮತ್ತೆ ಮುಗಿಸಿದ್ರೆ ಹೋಗೋದು. ಇವಾಗ ಕೈ ನೋಡಿ, ಕೈ ಹಾಕ್ತಾಳೆ. ಸ್ಪೂನ್ ಇದ್ರು ಕೈ ಹಾಕ್ತಾಳೆ ನೋಡಿ. ಪ್ಯಾಟ್ ಕಮೆಂಟ್ ಹಾಕಿ. ಸರಿ ಬನ್ನಿ ಹೋಗುವ. ಕವರ್ ಹೆಂಗ್ ಇಡ್ತಾಳೆ ಅವಳು. ತಿನ್ಕೊಂಡ್ರೆ ಹೆಂಗಿರುತ್ತೆ? ತಿನ್ಕೊಂಡು ಹೋಗ್ತೀನಿ. ಅಮ್ಮ ಮನೆಗೆ ಹೋಗಿ ಸಿಗ್ತೀವಿ. ಇದನ್ನು ಯಾರಾದ್ರೂ ವಿಡಿಯೋ ಮಾಡ್ತಾರೇನೆ? ಕಂಟೆಂಟ್ ವಿಡಿಯೋ ಮಾಡು ನೀನೆ. ವೈಶು, ಕಂಟೆಂಟ್ ವಿಡಿಯೋ. ಅದಕ್ಕೆ ಕೇಳ್ತಾ ಇದೀನಿ. ಸೆಲ್ಫ್ ಲವ್ ಜಾಸ್ತಿ ನನಗೆ. ಅದು ಇವಾಗ ಮೈಕ್ ತಂದು ಹೋಗುವ. ಕಂಟೆಂಟ್ ರೀಲ್ ಮಾಡ್ಬೇಕು ಅಂತೆ ಕೇಳ್ದೆ. ಹ್ಞೂ ಮಾಡೋಣ ಅಂದ್ಲು. ಸೊ ಬನ್ನಿ ಗಾಯ್ಸ್ ಹೋಗುವ. ಇದು ಕುಂದ್ರಿಲ್ಲೆ ನಿನ್ನೊಂದು ಬಿಡು ಬಿಟ್ಟು ಅಕ್ಸೆಪ್ಟ್ ಮಾಡ್ದ. ಯಾವತ್ತು ಅದೇ ನೆನ್ನೆ ಬಿಲ್ ಮಾಡಿದ್ ಬಿಡ ತಾನೆ. ನಾನು ಇವಾಗ ಅಕ್ಸೆಪ್ಟ್ ಮಾಡಿದೆ. ಹೇಳ್ಬಿಟ್ಟು ಇದು ಮಾಡು. ಇವಾಗ ಬಿಸಿಲಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ. ವೈಶು ನೋಡಿ ಫುಲ್ ಪ್ಯಾಕ್ ಆಗಿದ್ದಾಳೆ. ಬಿಸ್ಲಿಗೆ ಎದ್ರಕೊಂಡು ಕಾಗಾಗ್ಬಿಡ್ತೀವಿ ಇಬ್ರು ಅಂದ್ಬಿಟ್ಟು. ಅಲ್ಲ, ಹಣೆನೆ ಕವರ್ ಮಾಡ್ಕೊಂಡಿಲ್ಲ ನೀನು. 2 ಹಣೆ ತಿಂದು ಹೋಗ್ಬಿಟ್ಟು. ಬನ್ನಿ ಇವಾಗ ಅಮ್ಮ ಮನೆಗೆ ಹೋಗ್ತಾ ಇದೀವಿ. ಇವಾಗ ಲೇಔಟಿಂದ ಮಂಡ್ ರೋಡಿಂದ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಕಣ್ಣೆ ಬಿಡಕ್ ಆಗ್ತಿಲ್ಲ. ಸ್ಪೆಕ್ಸ್ ಹಾಕೋಬೇಕಿತ್ತು ಅನ್ಸುತ್ತೆ. ಅಯ್ಯಪ್ಪ, ಮಳೆ ಬರುತ್ತೆ. ಅದನ್ನ ಮಾರನೇ ದಿನ ಸರ್ರಾಗಿ ಬಿಸಿಲು ಕೊಡುತ್ತೆ. ಮಳೆ ಬಂದಿರೋ ಫೀಲೇ ಇರಲ್ಲ. ಏನೋಪ್ಪ. ಹೋಗ ಬನ್ನಿ. ಇದು ಸಂಡೇ ವ್ಲಾಗ್. ನೆನ್ನೆ ವ್ಲಾಗ್ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೆ. ಸೊ ಇದು ಸಂಡೇ ವ್ಲಾಗ್. 2 ದಿನದ ವ್ಲಾಗ್ ಬರುತ್ತೆ, 1 ದಿನ. ಹೌದು, ವಯಸ್ಸು 3 ದಿನದ ವ್ಲಾಗ್ ಬಿಟ್ಟಿದ್ದೆ ನಿನ್ನೆ. ಮರ್ತು ಹೋಗುತ್ತೆ. ನನಗ್ ಮರ್ತೇನೆ ಹೋಗಿಲ್ಲ, ಬಟ್ ನನ್ ಟೈಮ್ ಸಿಕ್ಕಿಲ್ಲ ಅಷ್ಟೇ. ನಾನು ಕರೆಕ್ಟ್ ಆಗಿ ಕ್ಯಾಪ್ಚರ್ ಎಲ್ಲ ಒಂದ್ ಕಂಟೆಂಟ್ ಸಿಗ್ತಾ ಇರುತ್ತೆ. ಅದನ್ನ ಕ್ಯಾಪ್ಚರ್ ಮಾಡಕ್ ಆಗಲ್ಲ. ಏನು ಇರಲ್ಲ ನೋಡಿ, ಖಾಲಿ ಇದ್ದಾಗ ಅದನ್ನ ಕ್ಯಾಪ್ಚರ್ ಮಾಡ್ತಿರ್ತೀನಿ. ಸೊ ಹಾಗಾಗಿ ಬನ್ನಿ ಹೋಗುವ. ಇವಾಗ ತಿಂಡಿಗೆ ಪಡ್ಡು ಮತ್ತೆ ಸೊಪ್ಪು ಸಾರು ಮಾಡಿದ್ದಾರೆ. ಸೊ ಸೂಪರ್ ಆಗಿದೆ. ಟೇಸ್ಟ್ ಮಾಡಿದೆ ನಾನು ಆಲ್ರೆಡಿ. ಕೆಂಪುಗೆ ಏನಕ್ಕಾಗಿದೆ ಅಂದ್ರೆ ಇದ್ರಲ್ಲಿ ನಮ್ಮಮ್ಮ ಮಿಸ್ ಆಗಿ ಬೀಟ್ರೂಟ್ ಹಾಕ್ಬಿಟ್ಟೈತೆ. ಸೊ ಹಾಗಾಗಿ
ಬೀಟ್ರೂಟ್ ಹಾಕ್ಬಿಟ್ಟೈತೆ, ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೀಟ್ರೂಟ್ ಹಾಕ್ಬಿಟ್ಟೈತೆ. ಸೊ ಅದು ಹಿಂಗಾಗಿ ಸ್ವಲ್ಪ ಲೈಟ್ ಆಗಿ ಕೆಂಪಾಗ್ಬಿಟ್ಟೈತೆ. ಎಸ್ ಇವಾಗ ತಿಂದು ನಮ್ಮ ಮನೆಗೆ ಹೋಗ್ತೀವಿ. ಯಾಕೆ ಅಂದ್ರೆ ಮನೇಲಿ ಬರ್ತಾ ಇದಾರೆ ಕರ್ಕೊಂಡು ಹೋಗಕ್ಕೆ. ಸೊ ಅವ್ರಿಗೂ ಕೂಡ ಬಾಕ್ಸ್ ಅಲ್ಲೇ ತಗೊಂಡು ಹೋಗಿ ತಿನ್ನೋದು. ನಗ್ತಾರೆ ಯಾವಾಗ್ಲೂ. ಈಗ ಪಡ್ಡು ನಾಷ್ಟ ಮಾಡ್ತಾ ಇದ್ದಾಳೆ. ಅವಳ ತಟ್ಟೆನೆ ನಾನು ಆಗ್ಲೇ ತೋರ್ಸಿದ್ದು. ಅವಳು ಇವಾಗ ಹೊರಡ್ತಾಳೆ. ಇರು ಅಂದ್ರೆ ಇರ್ತಾ ಇಲ್ಲ. ಅವರಮ್ಮ ಫೋನ್ ಮಾಡಿ ಬಾ ಬಾ ಅಂತ ಇದಾರೆ. ಸೊ ಹಾಗಾಗಿ ಈಗ ಟಿವಿ ನೋಡ್ಕೋ ಅಂತ ತಿನ್ತಾ ಇದ್ದಾಳೆ. ಸೊ ನಾವು ಆಮೇಲೆ ತಿಂತೀವಿ ಲಾಸ್ಟ್ ಅಲ್ಲಿ. ನಾನು ನಮ್ಮನೆಗೆ ಹೋಗಿ ಊಟ ಮಾಡ್ತೀನಿ. ಇವಾಗ ಹೆಸರು ಕಾಳು ಪಲ್ಯ ಮಾಡೋಣ ಅಂದ್ಬಿಟ್ಟು ಇದಕ್ಕೆ ಒಂಚೂರು ಅರಿಶಿನ, ಉಪ್ಪು, ಒಂದೆರಡು ಹನಿ ಎಣ್ಣೆ ಹಾಕ್ಬಿಟ್ಟು ಬೇಯಿಸಕ್ ಇಟ್ಕೊಂಡಿದೀನಿ. ಸಿಂಪಲ್ ಆಗಿ ಪಲ್ಯ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡುವ. ಎಸ್ ಇವಾಗ ನಾನು ಹೇಗಿದ್ದೀನೋ ಹಾಗೆ ತೋರ್ಸಕ್ ಇಷ್ಟಪಡ್ತೀನಿ. ವಿಡಿಯೋಗೋಸ್ಕರ ಓವರ್ ಆಗಿ ರೆಡಿ ಆಗಿ ಅವೆಲ್ಲ ತೋರ್ಸಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಯಾಕೋ ಮಳೆ ಬರೋ ತರ ಆಗಿದೆ ನೋಡುವ. ಆಮೇಲೆ ನೋಡಿ ಒಂದ್ ಸ್ವಲ್ಪ ಲೈಟ್ ಆಗಿ ಮೋಡ ಮೋಡ ತರ ಆಗಿದೆ. ಬಟ್ ಮೊಬೈಲ್ ಅಲ್ಲಿ ಗೊತ್ತಾಗ್ತಾ ಇದೆ ಅಲ್ವ, ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಗೈಸ್, ನಾನು ಇವಾಗ ಮುದ್ದೆ ಮಾಡಿದ್ದೀನಿ. 3 ಮುದ್ದೆ ಆಗಿದೆ. ಸೊ ಇಲ್ಲಿ ಹೆಸರು ಕಾಳು ಸಾಂಬಾರ್ ಮಾಡಿದ್ದೀನಿ ಸಿಂಪಲ್ ಆಗಿ. ನಮ್ಮಿಬ್ರಿಗಾಗಷ್ಟು ಸಾಂಬಾರ್ ಮಾಡಿಟ್ಟಿದ್ದೀನಿ. ಚೆನ್ನಾಗಿದೆ ಟೇಸ್ಟ್. ಕಾಯೆಲ್ಲ ಹಾಕಿ ಮಾಡಿದ್ದೀನಿ. ಸೊ ತುಂಬಾ ಪ್ರೋಟೀನು ಕೂಡ. ಸೊ ಸಾಂಬಾರ್ ಮಾಡಿದೆ. ಮುದ್ದೆ ನನ್ನ ಸೈಡ್ ಡಿಶ್ಗೆ ತೋರಿಸ್ತೀನಿ. ಈಗ ಹಾಲು ಬಂತು. ಸೊ ಹಸು ಹಾಲಿದು. ಆ್ಯಂಡ್ ಇಲ್ಲಿ ಇದರಲ್ಲಿ ಮಜ್ಜಿಗೆ ಮಾಡಿಟ್ಟಿದ್ದೀನಿ. 3 ಮೊಟ್ಟೆ ಬೇಯಿಸಿದ್ದೀನಿ. ಆ್ಯಂಡ್ ಸೌತೆಕಾಯಿ. ಫುಲ್ ಪ್ರೋಟೀನ್ ಗೈಸ್, ಫುಲ್ ಪ್ರೋಟೀನ್. ಯಾಕೆ ಅಂತಂದ್ರೆ ಅವರು ಹೆಲ್ತಿ ಫುಡ್ ತಿನ್ನೋದು, ಜಂಕ್ ಎಲ್ಲ ಸ್ವಲ್ಪ ಕಂಟ್ರೋಲು. ತಿನ್ನಕ್ ನಿಂತ್ಕೊಂಡ್ರೆ ಸರಿಯಾಗಿ ತಿನ್ಬಿಡ್ತಾರೆ, ಇಲ್ಲ ಅಂದ್ರೆ ಸ್ವಲ್ಪ ಕಂಟ್ರೋಲ್ ಆಗಿರ್ತಾರೆ. ನಾನು ಇವಾಗ ಸ್ನಾನ ಮಾಡ್ಕೊಂಡು ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್ ಸೌಂದರ್ಯ ಯೂಟ್ಯೂಬ್ ಚಾನಲ್. ಎಸ್ ಇವಾಗ ಊಟ ಎಲ್ಲ ಮುಗೀತು ಅವ್ರದ್ದು. ಸೊ ನಾನು ಇವಾಗ ಪಾರ್ಸಲ್ ತಗೊಂಡೋಗ್ಬೇಕು ಅಷ್ಟು ಮನೆಗೆ. ಸೊ ಇವಾಗ ಸ್ವಲ್ಪ ಹಾಲು ಬೇಕಾದ್ರೆ ಸ್ವಲ್ಪ ಹಾಲು ಕೊಡುವ. ಸ್ವಲ್ಪ ಕೇಸರಿ ಇದೆ. ಸೊ ಕೇಸರಿನ ಮಿಕ್ಸ್ ಮಾಡಿ ಕೊಡೋಣ. ಯಾವ್ದ್ರಲ್ಲೂ ಇಟ್ಟಿದ್ ನೆನಪು. ಎಸ್ ಇವಾಗ ಬೇಬಿ ಸಾಫ್ಟ್ವೇರ್ ಇದು. ಸೊ ಆಮೇಲೆ ಹುಡುಗಿ ಹಾಕೊಡುವ. ಎಸ್ ಕೆನೆ ಬೇಕಾ? ಹಾಲಿಗೆ ನೀರೇ ಹಾಕ್ಲಿಲ್ಲ. ವೇಟ್ ಇಷ್ಟು ಹಾಕಿದ್ದೀನಿ. ಜಾಸ್ತಿನೂ ಆಯ್ತೋ ಕಮ್ಮಿ ಆಯ್ತೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕುವ. ಇದು ನಾನು ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು. ಶುಗರು ಮತ್ತೆ ಟೀ ಅಂತ ಇರುತ್ತೆ. ಸ್ಪೂನ್ ಹಾಕುವ. ಅದು ಹೆಂಗ್ ಕಲರ್ ಚೇಂಜ್ ಆಗುತ್ತೆ. ಮಿಕ್ಸ್ ಮಾಡಿ ಗಟ್ಟಿಯಲ್ಲಿದೆ. ಸೊ ನೀರು ಮಿಕ್ಸೇ ಮಾಡಲಿಲ್ಲ ನಾನು, ಮರ್ತು. ಮತ್ತೆ ನೀರು ಹಾಕಕ್ಕೆ ಹೋದ್ರೆ ತಣ್ಣಗಾಗ್ಬಿಡುತ್ತೆ ಹಾಲು. ಸೊ ಓಕೆ, ಹಸು ಹಾಲು ಏನಾಗಲ್ಲ, ಕೆಮಿಕಲ್ ಹಾಲು ಏನಲ್ಲ. ಸೊ ನಾನು ಬೇಗ ರೋಗಷ್ಟೊತ್ತಿಗೆ ತಳಿ ನಾನು ಫ್ರೆಶ್ ಅಪ್ ಆಗಿ ಬಂದ್ರೆ. ಸೊ ನಾನು ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ನಾನಿವಾಗ ಹಿಮಾಲಯ ಪ್ಯೂರಿಫೈ ನೀಮ್ ಸೀರಮ್ ಅಂತ ನನಗೆ ಪ್ರೊಮೋಷನ್ ಅಲ್ಲಿ ಸಿಕ್ಕಿದ್ದು. ಇದು ಬ್ಯಾಟರ್ ಕೊಲಾಬ್ರೇಷನ್ ಅಂತ ಹೇಳ್ತಾರೆ.
ಓನ್ಲಿ ಪ್ರಾಡಕ್ಟ್ ನಮಗೆ ಸಿಗುತ್ತೆ, ಇದರಿಂದ ಯಾವುದೇ ರೀತಿ ನಮ್ಗೆ ಅಮೌಂಟ್ ಏನು ಸಿಗಲ್ಲ. ಸೊ ಚೆನ್ನಾಗಿದೆ, ಓಕೆ. 50 ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಲಿಂಕ್ ಅಂತ ಕೇಳಿ, ನಾನು ಖಂಡಿತವಾಗ್ಲೂ ಲಿಂಕ್ ಶೇರ್ ಮಾಡ್ತೀನಿ. ಬಟ್ ಇದು ನನ್ಗೆ ಅಷ್ಟೊಂದೇನು ಅನಿಸ್ಲಿಲ್ಲ, ಬಟ್ ಇಟ್ಸ್ ಓಕೆ. ಕಳ್ಸಿದಾರಲ್ಲ, ವೇಸ್ಟ್ ಮಾಡಬಾರ್ದು ಅಂತ ನಾನು ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಅಷ್ಟೇ. ಎಸ್, ಇವಾಗ ಅದನ್ನು ಅಪ್ಲೈ ಮಾಡಿದೆ. ಇಷ್ಟೇ ನನ್ನ ಸ್ಕಿನ್ ಕೇರು. ಅದೊಂದು ಸೀರಮ್ ಹಾಕ್ಕೊಳ್ತೀನಿ. ಅದು ಬಿಟ್ಟರೆ ಕೂದಲು ಸ್ವಲ್ಪ ಡ್ರೈ ಆಗಬೇಕು. ಸ್ವಲ್ಪ ಡ್ರೈ ಆಗಲಿ, ಸ್ವಲ್ಪ ಸಿಂಪಲ್ ಆಗಿ ಬೊಟ್ಟಿಕ್ತೀನಿ. ಅದು ಬಿಟ್ಟರೆ ಲಿಪ್ ಬಾಮ್ ಹಚ್ಕೊತೀನಿ. ಅಷ್ಟೇ ನಾನು ಮಾಡೋ ಸ್ಕಿನ್ ಕೇರ್. ಬನ್ನಿ ಇವಾಗ ವೈಶು ಮನೆಗೆ ಹೋಗೋಣ. ಯಾಕೆ ಅಂತಂದರೆ ಅಲ್ಲೇ ಇವತ್ತು ಉಳ್ಕೊಳ್ತೀನಿ, ಬಿಕಾಸ್ ಆಫ್ ನೈಟ್ ಶಿಫ್ಟ್. ಏಕೆ ವೇಟ್ ಮಾಡ್ಬೇಕಪ್ಪ, ಹೆಂಡತಿಗೋಸ್ಕರ. ಟ್ರೈನ್ ಹೋದ್ಮೇಲೆ ನಂಗೆ ಬೈದ್ರೆ ಹಂಗೆ ಹಾಕದ್. ನಾನು ಯಾರನ್ನ ಬಿಟ್ಟಿಲ್ಲ, ಇನ್ನ ಬಿಡ್ತೀನಾ? ಓಕೆ ಗಾಯ್ಸ್, ಬೇಗ ಬೇಗ ಕೆಲಸ ಮಾಡ್ಕೊಳ್ಳುವ, ಇಲ್ಲಾಂದ್ರೆ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅವರು. ಟಿಫಿನ್ಗೆ ನಾನು ನೈಟ್ ಇಲ್ಲೇ ಮಾಡಿದ್ದೆ ಅಲ್ವಾ, ಸೊ ಹಾಗಾಗಿ ಮುದ್ದೆ, ಸಾಂಬಾರು, ಮೊಟ್ಟೆ ಎಲ್ಲ ತಗೊಂಡೋಗ್ಬಿಡ್ತೀನಿ. ನೈಟ್ ಊಟ ಮಾಡ್ತೀನಿ. ಅವ್ರಿಗೆ ಏನ್ ಮೀಲ್ ಕೊಟ್ಟಿದ್ದೆ ಸೇಮ್ ಮೀಲು ನಾನು ತಗೊಳ್ತೀನಿ. ನಂಗೆ ಅಂತೇನು ಸಪ್ರೇಟ್ ಆಗಿ ಮಾಡಲ್ಲ. ಒಂದೊಂದ್ಸಲ ಸಮ್ಟೈಮ್ಸ್ ಅಮ್ಮನ ಮನೆಯಲ್ಲೇ ತಿಂದ್ಕೊಂಡಿರ್ತೀನಿ, ಇಲ್ಲ ಅಂದ್ರೆ ವೈಶು ಮನೆಯಲ್ಲೇ ತಿಂದಿರ್ತೀನಿ. ಆ ಥರ ನನಗೆ ಮನ್ಸು ಹೆಂಗ್ ಬರುತ್ತೋ ಹಂಗೆ. ಹಾಲೆಲ್ಲ ಬಿಸಿ ಮಾಡಿ ಸ್ವಲ್ಪ ಹೆಪ್ಪಾಕ್ ಹೋಗ್ಬಿಟ್ರೆ ನಾಳೆ ಮಜ್ಜಿಗೆಗೆ ತುಳಸಿ. ಹೆಸರುಕಾಳು ಸಾಂಬಾರ್. ಗುಂಡು, ಎಷ್ಟು ಇವಾಗ ನನ್ನ ಟಿಫನ್ ರೆಡಿ ಇದೆ, ನಾನು ಕೂಡ ರೆಡಿ ಇದ್ದೀನಿ. ಸೊ ಅಲ್ಲಿ ವೈಷ್ಣವ ಮನೆ ಹತ್ರ ಹೋಗಿ ಸಿಗುವ. ಬಾಯ್ ಗೈಸ್. ಇವಾಗ ಬಂದೆ. ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಅನ್ಸುತ್ತೆ, ಬಿಕಾಸ್ ಮೈಕ್ ಹಾಕೊಂಡಿಲ್ಲ ನಾನು. ಇವ್ರದ್ದು ಮೆಟ್ಲು ಹತ್ತೋಷ್ಟೊತ್ತಿಗೆ ಹೋಗುತ್ತೆ. ನಮ್ಮ ಪ್ರೀತಿ ಹಿಂಗೆ ಮಾಡೋದಲ್ಲ ನೀವು. ನೋಡು, ಇಷ್ಟು ಮಾವಿನ ಇಟ್ಕೊಂಡು ಓಕೆ. ಎಸ್ ಗಾಯ್ಸ್, ನಾವು ಈಗ ತರಕಾರಿ ತರಕ್ ಬಂದಿದ್ವಿ. ಸೊ ಆಲ್ಮೋಸ್ಟ್ ತಗೊಂಡಾಯ್ತು. ಇಲ್ಲೇ ನಾಗಸಂದ್ರ ನಿಯರು. ವೈಶು ನೋಡಿ ಬನಾನಾ ತಂತೋಳೆ. ನಾನು ಇಷ್ಟು ತಗೊಂಡೆ, ಯಾಕಂದ್ರೆ ನೆಕ್ಸ್ಟ್ ವೀಕ್ ಊರ್ಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಅಮ್ಮ ಮನೇಲೆ ಇರ್ತೀನಿ, ಹಾಗಾಗಿ ತಗೊಂಡೆ. ಎಷ್ಟು ಕೆಜಿ? ಎಲ್ಲ ಕೆಮಿಕಲ್, ಅರ್ಧಂಬರ್ಧ. ಎಲ್ಲ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ. 30 ರೂಪಾಯಿ ಬನಾನಾ, ಅಲ್ಲೋದ್ರೆ 40 ರೂಪಾಯಿ. ಎಸ್ ಗಾಯ್ಸ್, ಇವಾಗ ಹೋಗ್ತಾ ಇದೀವಿ. ಬರ್ರಿ ಬರ್ರಿ ಬರ್ರಿ.
ತರಕಾರಿ ತರಕ್ಕೆ ಸಂತೆಗೆ ಬಂದಿದ್ದೀವಿ. ಸ್ವಲ್ಪನೇ ನಾನು ಇಲ್ಲಿ ಇಷ್ಟು ಗೈಸ್ ಗುಡ್ ಮಾರ್ನಿಂಗ್. ಆಗ್ಲೇ ಎದ್ದೆ, ಆಮೇಲೆ ಇವಾಗ ಎಸ್ ಇವಾಗ ನಮ್ಮಮ್ಮ ಏನೋ ಅಡುಗೆ ಮಾಡ್ತೈತೆ. ಏನಮ್ಮ ಇದು? ಮೆಂತ್ಯ ಪಲ್ಯ. ಎಸ್ ಈಗ ಮೆಂತ್ಯ ಪಲ್ಯ, ಇಲ್ಲಿ ಹಾಗಲಕಾಯಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಹಣ್ಣಾಗ್ಬಿಟ್ಟಿದೆ, ಇನ್ನೂ ತಗೊಂಬಂದಿರೋದು. ಬೇಸಿಗೆಗೆ ಎಲ್ಲ ಒಂದು ಸ್ವಲ್ಪ ಬೇಗ ಹಣ್ಣಾಗ್ತಾ ಇದ್ದಾವೆ. ಸೊ ನಾನು ಇವತ್ತಿಂದ ಸ್ವಲ್ಪ ಬ್ಯುಸಿ. ಒಂದು ವ್ಲಾಗ್ ಮಾಡೋಕ್ಕಾಗುತ್ತೆ ಅಲ್ವ ಗೊತ್ತಿಲ್ಲ, ಬಟ್ ಸ್ಟಿಲ್ ನೋಡ್ತೀನಿ, ಆದರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದೀನಿ, ಸುಮ್ಮನೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಬಾಯ್, ಐ ಲವ್ ಯು ಸೋ ಮಚ್.